ಫ್ರೆಂಡ್ಸ್, ನಿಮ್ಮ ಬಜೆಟ್ ಏನಾದರೂ 10ರಿಂದ 12-13 ಸಾವಿರ ರೂಪಾಯಿ ಇದೆ ಅಂತಂದರೆ ನಿಮಗೊಂದು ಬೆಸ್ಟ್ ಡಿವೈಸ್ನ ಸಜೆಸ್ಟ್ ಮಾಡಿದ್ದೀನಿ. ಇಷ್ಟೇ ಅಲ್ಲದೆ ರೆಡ್ಮಿ 10 ಹೇಗೆ ಅನ್ನಿಸ್ತು, ಇದನ್ನು ನೀವು ಕೊಂಡುಕೊಳ್ಬೋದಾ, ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಚಾನಲ್ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕೆ ಮರಿಬೇಡಿ. ಮೊದಲನೇದಾಗಿ ಬಾಕ್ಸ್ನ ನೋಡ್ಕೋಬೋದು. ಇಂಡಿಯಾಸ್ ನಂಬರ್ 1 ರೆಡ್ಮಿ 10 ಅಂತ ಇದೆ. 6000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಕೊಡ್ತಿದ್ದಾರೆ. ನನ್ನ ಹತ್ರ ಇರೋದು 464GB. ಸೊ ಮೊದಲನೇದಾಗಿ ಸೀಲನ್ನು ಬ್ರೇಕ್ ಮಾಡೋಣ ಅಂತ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಮೊದಲು ಡೈರೆಕ್ಟಾಗಿ ನಮ್ಮ ಫೋನ್ ನೋಡೋಕ್ಕೆ ಸಿಗುತ್ತೆ. ಸೊ ತುಂಬ ದೊಡ್ಡ ಸೈಜ್ ಇದೆ ಗುರು. ಸದಾಗಿ ಇದನ್ನು ಪಕ್ಕಕ್ಕಿಡೋಣ ಅಂತ. ಇದನ್ನ ಬಿಟ್ಟರೆ ನಿಮಗೆ ಯೂಸರ್ ಮ್ಯಾನ್ಯಲ್ ಮತ್ತು ಸಿಮ್ ಎಜೆಕ್ಟರ್, ಇದರಲ್ಲಿ ಕೇಸ್ ಎಲ್ಲ ಕೊಟ್ಟಿಲ್ಲ ಆಯಿತಾ. ಕಂಪ್ನೀಸ್ಗಳು 5000 ರೂಪಾಯಿ ಫೋನ್ ಕೊಟ್ಟರು ಕೂಡ ಕೇಸ್ ಬೇಕು. ಏನು ಕ್ರಾಸ್ ಕಟ್ಟಿಂಗ್ 200-300 ರೂಪಾಯಿ ಏನಾಗತ್ತೆ ಗುರು. ಸೊ ಇಲ್ಲಿ ಕೇಸ್ ಕಂಪಲ್ಸರಿ ಬೇಕು ಅಂತ ಅನ್ಸುತ್ತೆ. ಇದನ್ನು ಬಿಟ್ಟರೆ ಒಳಗಡೆ ನಿಮಗೆ ಡೈರೆಕ್ಟ್ಲಿ 10 ವ್ಯಾಟ್ನ ಪವರ್ ಅಡಾಪ್ಟರ್ ಮತ್ತು ಟೈಪ್ ಸಿ ಕೇಬಲ್. ಸದ್ಯಕ್ಕೆ ಈ ಎಲ್ಲ ಎಸೆಸರೀಸ್ನ ಸ್ವಲ್ಪ ಸೈಡ್ ಇಡೋಣ ಅಂತೆ. ಸೊ ಇದು ನಮ್ಮ ಮೇನ್ ಫೋನ್. ತೆಗೆದ ತಕ್ಷಣ ತುಂಬ ದೊಡ್ಡದಾಗಿರುವಂಥ ಫೋನ್ ಅಂತ ಅನಿಸ್ತಿದೆ ಕೈಯಲ್ಲಿ. ಸೈಜ್ ಮಾತ್ರ ಸಖತ್ತಾಗಿದೆ. ಮೊದಲನೇದಾಗಿ ಇದರಂಥ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಇನ್ ಹ್ಯಾಂಡ್ ಫೀಲ್ ಹೇಗಿದೆ, ನನ್ನ ಫಸ್ಟ್ ಲುಕ್ಕಲ್ಲಿ ಹೇಗೆ ಅನ್ನಿಸ್ತು ಅಂತ ಕೇಳಿದ್ರೆ ನಿಜವಾಗ್ಲೂ ನಾನು ಇದರೊಂದಿಗೆ ತುಂಬ ಹ್ಯಾಪಿ ಇದ್ದೀನಿ. ಹಿಂದಿನ ಭಾಗ ಕಂಪ್ಲೀಟ್ಲಿ ಪಾಲಿಕಾರ್ಬನೇಟ್ ಟೆಕ್ಸ್ಚರ್ ಡಿಸೈನ್ ನೋಡ್ತಾ ಇದ್ವಿ. ಸೊ ಇದೆಲ್ಲ ಪ್ಲಾಸ್ಟಿಕ್ ಇದೆ. ಫ್ರೇಮ್ ಕೂಡ ಅದೇ ರೌಂಡ್ ಎಡ್ಜಸ್ಸಲ್ಲಿ ಇದನ್ನು ಕವರ್ ಮಾಡಿಬಿಡಿದ್ರೆ. ಸೊ ಇದು ಕೂಡ ಫೈಬರ್ ಮೆಟಲ್ ನೋಡ್ತಾ ಇದ್ವಿ. ಹಿಂದಿನ ಭಾಗ ಡುವಲ್ ರಿಯರ್ ಕ್ಯಾಮ್ರಾ ಸೆಟಪ್ಪನ್ನು ಕೊಡ್ತಿದ್ದಾರೆ ಮತ್ತು ವ್ಯಾಲ್ಯೂಮ್ ರಾಕರ್ ಕೀಸ್ ಮತ್ತು ಲಾಕ್ ಕೀ ರೈಟ್ ಸೈಡ್ಗಿದೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ನೀವು ಯಾವಾಗ ಲಾಕ್ ಬಟನ್ನ ಒಂದು ಕೈಯಲ್ಲೆಲ್ಲ ಒತ್ತಕ್ಕೆ ನೋಡ್ತೀರಾ, ಇದು ತುಂಬ ಉದ್ದನ ಆಗಿದೆ ಆಯಿತಾ. ನೀವು ಒನ್ ಹ್ಯಾಂಡಲ್ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೇಮ್ ಫಿಂಗರ್ ಪ್ರಿಂಟ್ ಕೂಡ ಹಿಂದೆ ಇದೆ, ತುಂಬ ದೂರ ಇದೆ. ಸೊ ಇನ್ನೂ ಸ್ವಲ್ಪ ಕೆಳಗೆ ಬೇಕಾಗಿತ್ತು. ಟಚ್ ಮಾಡಬೇಕಾದ್ರೆ ಒನ್ ಹ್ಯಾಂಡಲ್ಲಿ ಅಷ್ಟೊಂದು ಈಸಿ ಅಲ್ಲ. ಕೆಳಗಡೆ ಮೈಕ್, ಸಿ ಪೋರ್ಟ್, ಸ್ಪೀಕರ್ ಮತ್ತು ಮೇಲೆ 3.5mm ಹೆಡ್ಫೋನ್ ಜಾಕ್ ಕೊಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಇದರಲ್ಲಿ ಡೆಡಿಕೇಟೆಡ್ ಸ್ಲಾಟ್ ಒಂದನ್ನು ಕೊಡ್ತಿದ್ದಾರೆ. ಸೊ ಖಂಡಿತ 10,000 ರೂಪಾಯಿಂದ 11,000 ರೂಪಾಯಿ ಒಳಗಡೆ ಇದರಂಥ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ತುಂಬ ದೊಡ್ಡದಾಗಿದೆ ಮತ್ತು ವ್ಯಾಲ್ಯೂ ಫಾರ್ ಮನಿ. ನಾನು ಕೊಡ್ತಿರೋಂಥ ದುಡ್ಡಿಗೆ ಒಂದು ಒಳ್ಳೆ ಡಿಸೈನ್ ಇದೆ ಅಂತ ನನಗನ್ಸುತ್ತೆ. ಇನ್ನು ಇದರಂಥ ಡಿಸ್ಪ್ಲೇ ನಿಜವಾಗ್ಲೂ ತುಂಬ ದೊಡ್ಡದಾಗಿದೆ. ರೆಡ್ಮಿ ನೋಟ್ 10 ಸೀರೀಸ್ಗಿಂತ ದೊಡ್ಡದಾಗಿದೆ. 6.7 ಇಂಚಸ್ ಇರುವಂಥ HD ಪ್ಯಾನೆಲ್ ಕೊಡ್ತಿದ್ದಾರೆ. ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇದೆ, ಬಟ್ ಯಾವುದು ಗೊರಿಲ್ಲಾ ಗ್ಲಾಸ್ ಇದೆ ಅಂತ ಮೆನ್ಷನ್ ಮಾಡಿಲ್ಲ. ಇದೊಂದು ನಾರ್ಮಲ್ 60 Hz ಪ್ಯಾನಲ್ ಆಯಿತಾ. ಸೊ ನಾರ್ಮಲ್ ನಾವೆಲ್ಲ ಮೊದಲು ಫೋನ್ಸ್ಗಳು ನೋಡ್ತಿದ್ವಿ, ಅದೇ 60 Hz ಪ್ಯಾನಲ್ ಇದೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ಫುಲ್ HD+ ಏನಾದರೂ ಈ ಪ್ರೋನಲ್ಲಿ ಕೊಡ್ತಿದ್ರಪ್ಪ ಅಂತ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಫೋನ್ ಆಗುವಂಥ ಸಾಧ್ಯತೆಗಳು ತುಂಬ ಅಂದರೆ ತುಂಬ ಇತ್ತು. ಸೊ ವೀಡಿಯೋಸ್ಗಳು ನೋಡಬೇಕಾದ್ರೆ ಮಲ್ಟಿಮೀಡಿಯಾಗೆಲ್ಲ ತುಂಬ ದೊಡ್ಡದಾಗಿರೋ ಸ್ಕ್ರೀನ್ ಇದೆ ಆಯಿತಾ. ಸೊ ಇಲ್ಲಿ ಡಾಟ್ ನಾಚ್ ಕೊಡ್ತಿದ್ದಾರೆ ಮತ್ತು ವಿವಿಂಗ್ ಆ್ಯಂಗಲ್ಸ್ಗೆಲ್ಲ ಸಖತ್ತಾಗಿದೆ. ಸೊ ಇಂಡೋರ್ ಮಾತ್ರ ನೀವು ಸಖತ್ತಾಗಿದ್ದನ್ನು ಬಳಸ್ಕೋಬೋದು. ಮತ್ತು 400 ನೀಟ್ನ ಪೀಕ್ ಬ್ರೈಟ್ನೆಸ್ ಏನಿದೆ, ಇದು ಔಟ್ಡೋರಲ್ಲಿ ನಿಮಗೆ ಅಷ್ಟೊಂದು ಒಳ್ಳೆ ಪರ್ಫಾರ್ಮ್ ಆಗಲ್ಲ ಆಯಿತಾ. ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿನೇ ಅಂತ ಹೇಳ್ಕೊಬೋದು. ಬಟ್ ಇದು ಸ್ಟಿಲ್ ಒಂದು ಬಜೆಟಲ್ಲಿರುವಂಥ ಫೋನ್ ಇದೆ, ಬೇಸಿಕ್ ಮಾಡಲ್ ಇದೆ. ಸೊ ಇಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಕ್ಕಾಗಲ್ಲ. ಇನ್ನಿದ್ರಂಥ ಸ್ಪೀಕರ್ ಸಖತ್ತಾಗಿದೆ. ಸೊ ಈ ರೀತಿ ಇಷ್ಟೊಂದು ಸೌಂಡ್ ಇರುತ್ತಂತ ಅಂದ್ಕೊಂಡಿಲ್ಲ. ಕ್ಲಾರಿಟಿ ಕಮ್ಮಿ ಇರ್ಬೋದು, ಬಟ್ ಸ್ಪೀಕರ್ ಕ್ವಾಲಿಟಿ ಮಾತ್ರ ಸೌಂಡ್ ತುಂಬ ಲೌಡ್ ಆಗಿದೆ. ಸೊ ಅದಕ್ಕೆ ಇಷ್ಟ ಆಯಿತು. ಇನ್ನು ಈ ಫೋನ್ ಬಜೆಟಲ್ಲಿ ಬೆಸ್ಟ್ ಅನ್ನೋಕ್ಕೆ ಒಂದೇ ರೀಸನ್ ಅಂತಂದರೆ ಇರುವಂಥ ಪ್ರೊಸೆಸರ್. ಅದು ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 680 ಚಿಪ್ಸೆಟ್ ಇದೆ. ಸೊ ಇದು 6nm ಚಿಪ್ಸೆಟ್ ಇದೆ. ತುಂಬ ಪವರ್ ಎಫಿಷಿಯೆಂಟ್ ಮತ್ತು ಬ್ಯಾಟ್ರಿ ಬಾಳಿಕೆಗೆ ತುಂಬ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ ಗೇಮಿಂಗ್ ಆಗಿರಲಿ ಮತ್ತು ಬೇರೆ ಬೇರೆ ಪರ್ಫಾರ್ಮೆನ್ಸ್, ಲೈಕ್ ನಾನು CPU ಥ್ರಾಟಲ್ ಟೆಸ್ಟ್ ಎಲ್ಲ ಮಾಡಿದೆ. ಸೊ ಇದೊಂಥ ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ನನಗೆ ಇಷ್ಟ ಆಯಿತು. ಮತ್ತು ಈ ಪ್ರೈಸ್ ರೇಂಜಲ್ಲಿ ಇದೊಂದು ಬೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಕೊಬೋದು. ಇಷ್ಟೇ ಅಲ್ಲದೆ ಇದರಲ್ಲಿ 464GB ವೇರಿಯಂಟ್ ಏನಿದೆ, ಅದು 11,000 ರೂಪಾಯಿಗಿದೆ. ಸೊ ಇದು ನನ್ನ ಹತ್ರ 11,000 ರೂಪಾಯಿ ವೇರಿಯಂಟ್ ಇದೆ. ಬಟ್ ನಿಮಗೆ ಆಫರ್ ಪ್ರೈಸಲ್ಲಿ 11,000ಕ್ಕಿಂತ 700 ರೂಪಾಯಿ ಕಮ್ಮಿ, ಏನೋ 10,300-200 ರೂಪಾಯಿ ನಿಮಗೇನೋ ಸಿಗ್ತಾ ಇದೆ. ಸೊ ಒಂದು ಬೆಸ್ಟ್ ಪ್ರೊಸೆಸರ್ ಈ ಪ್ರೈಸ್ ರೇಂಜಲ್ಲಿ. ಇಷ್ಟಲ್ಲೇ 628GB ವೇರಿಯಂಟ್ ಇದೆ, ಬಟ್ ಅಷ್ಟೊಂದು ಅವಶ್ಯಕತೆ ಇಲ್ಲ ಈ ಪ್ರೈಸ್ ರೇಂಜಲ್ಲಿ. 6GB ಎಲ್ಲ ಬೇಡ. ಇನ್ನು LPDDR4X ರ್ಯಾಮ್ ಇದೆಯಾ ಅಥವಾ ಯಾವ ರ್ಯಾಮ್ ಇದೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಐ ಥಿಂಕ್ ಇದು LPDDR4X ಮತ್ತು UFS 2.0 ಸ್ಟೋರೇಜ್ ಇದೆ ಅಂತ ಅನ್ಕೋತೀನಿ. ಬಟ್ ಕನ್ಫರ್ಮ್ ಇಲ್ಲ. ನಾನು ಎಲ್ಲ ಕಡೆ ಸಿಗಲಿಲ್ಲ ಎಲ್ಲೂ. ಮತ್ತು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 11 ಒಂದಿಗೆ MIUI 13 ಒಳಗೊಂಡು ಬರ್ತಾ ಇದೆ.
ಪರ್ಫಾರ್ಮೆನ್ಸ್ ವೈಸ್ ನೀವು ಬಜೆಟಲ್ಲಿ ಒಂದು ಒಳ್ಳೆ ಪ್ರೊಸೆಸ್ ಇರುವಂಥ ಫೋನ್ ಹುಡುಕ್ತಿದ್ದೀರಾ ಅಂತಂದರೆ ಸೊ ಖಂಡಿತ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಕೊಬೋದು. ಇನ್ನು ಇದರಲ್ಲಿರುವಂಥ ಫಿಂಗರ್ ಪ್ರಿಂಟ್ ತುಂಬ ಕ್ವಿಕ್ ಮತ್ತು ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಜಸ್ಟ್ ಟಚ್ ಮಾಡಿದ್ರೆ ಸಾಕು. ಬಟ್ ಒನ್ ಹ್ಯಾಂಡಲ್ ಅಷ್ಟೊಂದು ಈಸಿಯಾಗಿದ್ದು ಅನ್ಲಾಕ್ ಆಗಲ್ಲ ಆಯಿತಾ. ಜಸ್ಟ್ ಟಚ್ ಮಾಡಿದ್ರೆ ತುಂಬ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಇಷ್ಟೇ ಅಲ್ಲದೆ ಡೆಡಿಕೇಟೆಡ್ ಸ್ಲಾಟ್ ಕೊಡ್ತಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಭಾರತೀಯರಿಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆಯ ಫೀಚರ್. ಇನ್ನು ಇದರುವಂಥ ಕ್ಯಾಮ್ರಾ ಹೆಸರಿಗೆ ಮಾತ್ರ 50 ಮೆಗಾ ಪಿಕ್ಸೆಲ್ ಆಯಿತಾ. ಇಲ್ಲಿ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಆ್ಯಕ್ಚುಲಾಗಿ 50 ಮೆಗಾ ಪಿಕ್ಸಲ್ಲಿ ನಾರ್ಮಲ್ ಫೋನ್ಸ್ಗಳಲ್ಲಿ ನಾವು ಯಾವ ಕ್ಲಾರಿಟಿ ನೋಡಿರ್ತೀವಿ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬಟ್ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಒಳ್ಳೆ ಕ್ಯಾಮ್ರಾ ಅಂತಲೇ ಹೇಳಬಲ್ಲೆ. ಸೊ ಸ್ಕ್ರೀನ್ ಮೇಲೆ ನೀವು ಫೋಟೋಸ್ಗಳನ್ನ ನೋಡ್ಕೋಬೋದು. ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ತುಂಬ ಚೆನ್ನಾಗಿದೆ ಮತ್ತು ನ್ಯಾಚುರಲ್ ಆಗಿ ಕಲರ್ಸ್ಗಳನ್ನ ಕೊಡಲ್ಲ. ತುಂಬ ಬ್ರೈಟರ್ ಆಗಿ ಅನಿಸುತ್ತೆ ಮತ್ತು ಕೆಲವೊಂದು ಟೈಮ್ ತುಂಬ ವೈಟ್ ಫೀಲಿಸ್ ಅನಿಸುತ್ತೆ. ಸೊ 50 ಮೆಗಾ ಪಿಕ್ಸೆಲ್ ಇಲ್ಲಿ ಹೆಸರಿಗೆ ಮಾತ್ರ ಇದೆ, ಆ ಕ್ಲಾರಿಟಿ ಇಲ್ಲ. ಬಟ್ ಆದರೂ ಓಕೆ ಕ್ಯಾಮ್ರಾ ಅಂತ ಹೇಳಿದ್ರೆ ಇನ್ನು 5 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಸೊ ಇಲ್ಲಿ ಕೂಡ ಹೆಸರಿಗೆ ವಿಡಿಯೋ ಕಾಲ್ಗೆ ಇದಕ್ಕೆ ನಾರ್ಮಲ್ ಬೇಸಿಕ್ ವೇರಿಯಂಟ್ ಇದೆ. ಸೊ ಖಂಡಿತ 5ಕ್ಕಿಂತ 8 ಮೆಗಾ ಪಿಕ್ಸೆಲ್ದ್ರು ಕೊಡಬೇಕಾಗಿತ್ತು, ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಬಟ್ ಮತ್ತೊಂದು 2 ಮೆಗಾ ಪಿಕ್ಸೆಲ್ ಸೆನ್ಸರ್ ಹಿಂದೆ ಕೊಟ್ಟವ್ರೆ. ಸುಮ್ಮನೆ ಎಲ್ಲ ಡುವಲ್ ಕ್ಯಾಮ್ರಾ ಅಂತಂದ್ರು ಹೇಳ್ಬೇಕಲ್ವಾ. ಸೊ ಕ್ಯಾಮ್ರಾ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಈ ಪ್ರೈಸ್ ರೇಂಜಲ್ಲಿ ಬೇರೆ ಕಂಪ್ನಿಗಳು ಹೋಲಿಸಿದ್ವಿ ಅಂತಂದ್ರೆ ಇದಕ್ಕಿಂತ ಬೆಟರ್ ಇರೋ ಕ್ಯಾಮ್ರಾಸ್ಗಳಿಗೆ ನೋಡಕ್ ಸಿಗತ್ತೆ. ಅಥವಾ ನೀವೇನಿಲ್ಲಿ 10-11 ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಇದಕ್ಕಿಂತ ಇನ್ನೊಂದು 3-4 ಸಾವಿರ ರೂಪಾಯಿ ಜಾಸ್ತಿ ಹಾಕಿದ್ರೆ ಅಂತಂದ್ರೆ ರೆಡ್ಮಿ ನೋಟ್ 10S ಇದೆ. ಅದು ಅಲ್ಟಿಮೇಟ್ 108 ಮೆಗಾ ಪಿಕ್ಸೆಲ್ ರಿಯರ್ ಕ್ಯಾಮ್ರಾ ಇದೆ. ಸೊ ಅದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಬಟ್ ಹೆಸರಿಗೆ ಮಾತ್ರ ಮೆಗಾ ಪಿಕ್ಸೆಲ್ ಹಾಕಿ ಕ್ಲಾರಿಟಿ ಇಲ್ಲ ಅಂದಾಗ ಸ್ವಲ್ಪ ಹೇಗೆ ಫೀಲ್ ಆಗುತ್ತೆ. ಆದರೂ ಬಜೆಟಲ್ಲಿ ಓಕೆ ಅಂತ ಹೇಳಿ ಎಕ್ಸೆಪ್ಟ್ ಮಾಡಲೇಬೇಕು. ಬಜೆಟಲ್ಲಿ ಏನು ಮಾಡೋಕ್ಕಾಗಲ್ಲ. ಇನ್ನು ಕೊನೆಯದಾಗಿರುವಂಥ ಮಾನ್ಸ್ಟರ್ ಫೀಚರ್ ಅಪ್ಪ ಅಂತ ಅದರಲ್ಲಿ 6000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಕ್ರೇಜಿ ಅಂತ ಹೇಳ್ಕೋಬೋದು. ಇಷ್ಟಲ್ಲೇ 10 ವ್ಯಾಟ್ನ ಪವರ್ ನಿಮಗೆ ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಬಟ್ ಆ್ಯಕ್ಚುಲಾಗಿ ಫೋನ್ಗೆ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಮನೇಲಿ 18 ವ್ಯಾಟ್ ಚಾರ್ಜರ್ ಇತ್ತು ಅಂತಂದರೆ ನೀವು ಫುಲ್ ಸ್ಪೀಡಾಗಿ ಈ ಫೋನನ್ನು ಚಾರ್ಜ್ ಮಾಡ್ಕೋಬೋದು. ಸೊ ಈ ಪ್ರೈಸ್ ರೇಂಜಲ್ಲಿ 6000 mAh ಮತ್ತು ಬಜೆಟಲ್ಲೆಲ್ಲ ಜಾಸ್ತಿ ಲೈಕ್ ಅಂಕಲ್ಸ್ ಆಂಟೀಸ್ಗೆಲ್ಲ ಕೂಡ ಪರ್ಚೇಸ್ ಮಾಡ್ತಾರೆ. ಕೆಲವೊಂದು ಜನ 10,000 ರೂಪಾಯಿಗಳು ಪರ್ಚೇಸ್ ಮಾಡ್ಬೋದು. ಬಟ್ ಲೈಕ್ ಒಂದು ರೀತಿ ಅಂಥವ್ರನ್ನ ತುಂಬ ಖುಷಿ ಮಾಡುತ್ತೆ. ಸೊ ಅದಕ್ಕೆ 6000 mAh ಬ್ಯಾಟ್ರಿ ಒಳ್ಳೆ ಕೆಲಸ ಮಾಡಿದೆ ಶೋಮಿ. ಓವರಾಲ್ ಈ ಫೋನ್ ಅಂತ ಡಿಸ್ಪ್ಲೇ HD+ ಜಾಗದಲ್ಲಿ ಫುಲ್ HD+ ಮತ್ತು 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಏನೋ ಸ್ವಲ್ಪಿನಲ್ಲಿ ಕೊಡ್ತಿದ್ರಪ್ಪ ಅಂತಂದರೆ ಇದು ಒನ್ ಆಫ್ ದ ಬೆಸ್ಟ್ ಡಿವೈಸ್ ಈ ಪ್ರೈಸ್ ರೇಂಜಲ್ಲಿ ಆಗ್ತಿತ್ತು. ಬಟ್ ಸ್ಟಿಲ್ ಇದು ಕೂಡ ಚೆನ್ನಾಗಿರೋ ಫೋನ್. ಲೈಕ್ ಬೇರೆ ಫೋನ್ಸ್ಗಳಿಗೆ ನಾವು ಕಂಪೇರ್ ಮಾಡಿದ್ವಿ ಅಂತಂದರೆ ಕೆಲವೊಂದರಲ್ಲಿ ನಾವು ಕಾಂಪ್ರಮೈಸ್ ಮಾಡಿಕೊಂಡ್ರು ಇದೇ ಒಂದು ಬೆಸ್ಟ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ. ಸೊ ನಿಮ್ಮ ಬಜೆಟ್ 11,000 ರೂಪಾಯಿ ಇದೆ ಅಥವಾ 10,000 ರೂಪಾಯಿ ಹತ್ರ ಇದೆ ಅಂದರೆ ಕೂಡ ನಿಮ್ಗೆ ಆಫರ್ ಪ್ರೈಸಲ್ಲಿ ಈ ಫೋನ್ 464 GB ವೇರಿಯಂಟ್ 10,300 ರೂಪಾಯಿ ಏನೋ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಸೊ 3ನೇ ತಾರೀಕಿಂದ ಫಸ್ಟ್ ಸೇಲ್ ಶುರು ಆಗಲಿದೆ ಇವತ್ತಿಂದಾನೆ. ಸೊ ಈ ಫೋನ್ ನೀವು ಪರ್ಚೇಸ್ ಮಾಡ್ಬೋದು. ಬಜೆಟ್ ನಿಮ್ದು 11,000 ರೂಪಾಯಿ ಮಾತ್ರ ಇದೆ ಅಂತಂದರೆ ಖಂಡಿತ ಈ ಫೋನ್ನ ತೊಗೊಳ್ಬೋದು. ಅಥವಾ ಇನ್ನೂ 2-3 ಸಾವಿರ ರೂಪಾಯಿ ಜಾಸ್ತಿ ಹಾಕಿದ್ರೆ ಇದಕ್ಕಿಂತ ಒಳ್ಳೆ ಫೀಚರ್ಸ್ ಇರೋ ಫೋನ್ಸ್ಗಳು ತುಂಬ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಏನು ಅನಿಸುತ್ತೆ? ರೆಡ್ಮಿನವ್ರ ಬಜೆಟಲ್ಲಿ ಏನು ತೊಗೊಂಡು ಬರಬೇಕು, ಇದರಲ್ಲಿ ಏನು ಮಿಸ್ಸಿಂಗ್ ಇತ್ತು ಅಥವಾ ನಿಮ್ಗೆ ಇದರಲ್ಲಿ ಇನ್ನೂ ಏನು ಎಕ್ಸ್ಟ್ರಾ ಫೀಚರ್ಸ್ಗಳು ಬೇಕು ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮೊದಲು ಇಲ್ಲಿ. ಅಡುಗೆ ಸಿ ದ ನೆಕ್ಸ್ಟ್ ಒನ್. ನಮಸ್ಕಾರ.